ಸೊ ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಹೊಸ ಪರಿಹಾರ. ಸೊ ಬೆಂಗಳೂರಲ್ಲಿ ತುಂಬಾ ಟ್ರಾಫಿಕ್ ಇದೆ, ಅದಕ್ಕೋಸ್ಕರ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಹೊಸ ಪರಿಹಾರ ಹುಡುಕಿದ್ದಾರೆ. ದೆಹಲಿ ಮಾದರಿಯ ಒಂದು ಟೆಕ್ನಾಲಜಿ ಯೂಸ್ ಮಾಡಬೇಕಂದಾಗಿ ಟ್ರಾಫಿಕ್ಗೆ ಹೊಸ ಪ್ಲಾನ್ ಮಾಡ್ತಿದ್ದಾರೆ. ಸೊ ಬೆಂಗಳೂರು ಕಾಲೇಜು ಬಳಿ ಯುವಕನ ಮೇಲೆ ಬಹು ಚಾಕುವಿನಿಂದ ಹಲ್ಲೆ. ಸೊ ಸ್ನೇಹಿತರೆ, ಬೆಂಗಳೂರು ಕಾಲೇಜ್ ಬಳಿಯಲ್ಲಿ ಒಬ್ಬ ಯುವಕನಿಗೆ ಚಾಕುವಿನಿಂದ ಹಿಡಿದಿದ್ದಾರೆ. ಸೊ ಒಬ್ಬ ಅಪರಾಧಿಯನ್ನ ಪೊಲೀಸರು ಬಂಧನ ಮಾಡಿ ತನಿಖೆ ಪ್ರಾರಂಭ ಮಾಡಿದ್ದಾರೆ. ಮೈಸೂರಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ 120 ಕೋಟಿ ಮೌಲ್ಯದ IT ಕಂಪನಿ. ಸೊ 6 ತಿಂಗಳಲ್ಲಿ ಜಾಗತಿಕ ಮಟ್ಟದ ಬೆಳವಣಿಗೆ ಆಗಿದೆ ಸ್ನೇಹಿತರೆ. ಸೊ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಮಳೆ ಕಾರಣದಿಂದ ವಿಮಾನ ವಿಳಂಬ. ಸೊ ಸ್ನೇಹಿತರೆ, ಬೆಂಗಳೂರಲ್ಲಿ ಮಳೆಯ ಕಾರಣದಿಂದ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ವಿಮಾನ ವಿಳಂಬ ಆಗಿದೆ. ಸೊ ಸ್ನೇಹಿತರೆ, ಎಲ್ಲರೂ ಬಾಯಲ್ಲಿರುವಂಥ ಎಲ್ಲ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿರುವಂಥ ನ್ಯೂಸು ಏನಂದರೆ ಧರ್ಮಸ್ಥಳ ಯುವತಿಯರು ನೀಡಿದ ಹೊಸ ಆರೋಪಗಳು ಮತ್ತೆ ಚರ್ಚೆಗೀಡಾಗಿದೆ. ಆರೋಪದ ಬಗ್ಗೆ ನ್ಯಾಯಾಂಗ ತನಿಖೆ ಮುಂದುವರಿದಿದೆ. ಸೊ SITಗೆ ಕೂಡ ನಮ್ಮ ಸರ್ಕಾರ ಒಪ್ಪಿಸಿದೆ. ಸೊ ಇನ್ನೂ ಯುವತಿಯರು ತುಂಬ ಜನ ಈ ಧರ್ಮಸ್ಥಳದ ಬಗ್ಗೆ ತುಂಬ ಜನ ಮಾಹಿತಿ ಕೊಡ್ತಿದ್ದಾರೆ. ಮತ್ತೆ ಈ ದಿನದ ಈ ನ್ಯೂಸ್ ಆಗಿತ್ತು ಸ್ನೇಹಿತರೆ. ಸೊ ಈ ನ್ಯೂಸ್ ನಿಮಗೆ ಇನ್ ಕೇಸ್ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ಇನ್ಸ್ಟಾನ ಫಾಲೋ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ